ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೂ ಒಂದು ಡಿಸ್ಟಿಕ್ಕಲ್ಲಿ MCH ಡಿಪಾರ್ಟ್ಮೆಂಟ್ ಒಳಗಡೆ ಒಂದಿಷ್ಟು ಪೋಸ್ಟ್ಗಳನ್ನ ತುಂಬ್ಕೋತಾ ಬರ್ತಿರುವಂಥದ್ದು. ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾವ ಪೋಸ್ಟು, ಆಮೇಲೆ ಎಷ್ಟು ವರ್ಷ, ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸ್ಯಾಲ್ರಿ ಏನು ಪ್ರೊವೈಡ್ನ ಮಾಡ್ತಿದ್ದಾರೆ, ಆಮೇಲೆ ಯಾವ ಡಿಸ್ಟಿಕ್ಕು, ಇವೆಲ್ಲ ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡಿ, ಓಕೆನಾ. ಸೊ ಇದು ಬಂದುಬಿಟ್ಟು ಕೊಪ್ಪಳ ಒಳಗಡೆ ಕಾಲ್ ಆಗಿರುವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನು, 5ನೇ ತಾರೀಕಿಗೆ ಬಂದಿರುವಂಥ ಲೇಟೆಸ್ಟ್ ನೋಟಿಫಿಕೇಷನು. ಬಟ್ ಇದರೊಳಗಡೆ ಏನು ಕೊಟ್ಟಿದ್ದಾರಪ್ಪ ಅಂತಂದಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟು ಡಿಲೇ ಮಾಡಿದ್ದಾರೆ. ಓಕೆನಾ, 11ನೇ ತಾರೀಕಿಂದ ನೀವೇನು ಮಾಡಬೇಕು ಅಂದಮೇಲೆ ಅಪ್ಲಿಕೇಶನ್ನ ಸ್ಟಾರ್ಟ್ನ ಮಾಡಬೇಕು. 25ಕ್ಕೆ ಇದೇನಾಗುತ್ತಪ್ಪ ಅಂದಮೇಲೆ ಅಪ್ಲಿಕೇಶನ್ ಕ್ಲೋಸ್ ಆಗುವಂಥದ್ದು. ಓಕೆನಾ, ಇದು ಆದಮೇಲೆ ಯಾವೆಲ್ಲ ಪೋಸ್ಟ್ಗಳನ್ನ ಇವರು ತುಂಬ್ಕೋತಿದ್ದಾರೆ ಅಂತಂದರೆ, ಇವ್ರಿಗೆ ಬೇಕಾಗಿರುವಂಥ ಪೋಸ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿಯಲ್ಲಿ ನರ್ಸಿಂಗ್ ಆಫೀಸರು 12 ಹುದ್ದೆಗಳನ್ನು ಆನ್ಲೈನ್ ಮೂಲಕ ಇವರೇನು ಮಾಡಿದ್ದಾರೆ, ಆಹ್ವಾನಿಸಲು ತೀರ್ಮಾನಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಯಾವುದು MCH ಹಾಸ್ಪಿಟಲ್ ಒಳಗಡೆ ನರ್ಸಿಂಗ್ ಆಫೀಸರು ಬಹಳ ರಿಕ್ವೈರ್ ಇದೆ. ಸೊ ಅದಕ್ಕಂತೇಳಿ 12 ಪೋಸ್ಟ್ನ ಆನ್ಲೈನ್ ಥ್ರೂ ಇವರೇನು ಮಾಡ್ಕೋಬೇಕು, ನಾವು ತುಂಬ್ಕೋತೀವಿ ಅಂಥೇಳಿ ಒಂದು ನೋಟಿಫಿಕೇಷನ್ನ ರಿಲೀಸ್ನ ಮಾಡಿರುವಂಥದ್ದು. ಬಟ್ ನೀವು ಇಲ್ಲಿ ಕೇಳ್ಬೋದು, ಸರ್ ಇವೆಲ್ಲ ಏನು ಸರ್ ಅಂತೇಳಿ. ಇವೆಲ್ಲನೂ ಅವರು ನೋಟಿಫಿಕೇಷನ್ಸ್ ಕೊಟ್ಟಿದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನೇನೋ ಕ್ಯಾನ್ಸಲ್ನ ಮಾಡಿಕೊಂಡು ಇವಾಗ ಬರೀ ನಮಗೆ ನರ್ಸಿಂಗ್ ಆಫೀಸರ್ ಅಷ್ಟೇ ರಿಕ್ವೈರ್ ಇದೆ ಅಂಥೇಳಿ ನೋಟಿಫಿಕೇಷನಲ್ಲಿ ಮೆನ್ಷನ್ನ ಮಾಡಿರುವಂಥದ್ದು. ಆಮೇಲೆ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಏನಾದರೂ ಹಾಕ್ತೀರಂತಂದ ಮೇಲೆ ಇಲ್ಲೇನಿದೆ ನೋಡಿರಿ, www.koppal.nic.in ನಲ್ಲಿ ಈ ಕೆಳಕಂಡ ಹುದ್ದೆಗೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಈ ಒಂದು ವೆಬ್ಸೈಟ್ ಒಳಗಡೆ ನರ್ಸಿಂಗ್ ಆಫೀಸರ್ಸು ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಎಲ್ಲನೂ ಪ್ರತಿಯೊಂದೂ ಈ ಒಂದು ವೆಬ್ಸೈಟ್ ಒಳಗಡೆ ನೀವು ಅಪ್ಲೋಡ್ನ ಮಾಡಬೇಕು ಅಂತ ಕೊಡ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತಲೂ ಭಾಳ ಕ್ಲಿಯರಾಗಿ ಕೊಟ್ಟಾರಿ, ಮಿಸ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಈ ಒಂದು ನೋಟಿಫಿಕೇಷನ್ ಇದು NHM ಅಂಡರ್ ಅಲ್ರಿ, ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಇದು NHM ಅಂಡರ್ ಅಲ್ರಿ, ಇದು ಕಂಪ್ಲೀಟಾಗಿ ಹಾಸ್ಪಿಟಲ್ಲೇ ಇವ್ರು ಏನು ಮಾಡ್ಕೋತಿದ್ದಾರೆ ಅಂದಮೇಲೆ ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರೋವಂಥದ್ದು. ಓಕೆನಾ, ಇದು NHM ಬರೋದಿಲ್ಲ ರೀ. ಯಾವ ಪ್ರೋಗ್ರಾಮ್ ಅಂಡರು ನೀವಿಲ್ಲೇ ವರ್ಕ್ನ ಮಾಡಂಗಿಲ್ಲ, ಹಾಸ್ಪಿಟಲ್ ಅಂಡರೇ ನೀವು ವರ್ಕ್ನ ಮಾಡ್ತಾ ಬರುವಂಥದ್ದು ರೀ. ಆಯ್ಕೆ ವಿಧಾನ ರೋಸ್ಟರ್ ಕಮ್ ಮೆರಿಟ್ ಸಿಸ್ಟಮನ್ನು ಕಡ್ಡಾಯವಾಗಿ ಅನುಸರಿಸಲಾಗುವುದು. ನೀವೇನು ಇಂಟರ್ವ್ಯೂನ ಕೊಡ್ತೀರೋ, ಆಮೇಲೆ ನಿಮ್ಮದು ಪರ್ಸೆಂಟೇಜ್ ಯಾವ ಥರ ಇರುತ್ತೋ ಅದರ ಬೇಸ್ ಮೇಲೆ ನಾವು ನಿಮ್ಮನ್ನು ಸೆಲೆಕ್ಷನ್ಸ್ನ ಮಾಡ್ತೀವಿ ಅಂತ ಹೇಳ್ತಿರೋವಂಥದ್ದು. ಷರತ್ತು ಮತ್ತು ನಿಬಂಧನೆಗಳು, ಓಕೆ ರೀ, ಇವು ಬಹಳಷ್ಟು ಅದಾವೆ ರೀ. ಅವ್ರ ಷರತ್ತುಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಒಂದು ಸತ ಈ ಒಂದು PDF ನಂದು ಟೆಲಿಗ್ರಾಮ್ ಚಾನೆಲ್ ಒಳಗಡೆ ಹಾಕಿರ್ತೀನಿ. ಒಂದು ಸ್ವಲ್ಪ ಕ್ಲಿಯರಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಇಲ್ಲಿ ರೋಸ್ಟರ್ನ ನೀವು ನೋಡ್ಕೋಬೋದು ರೀ. ಎಲ್ಲ ಕೆಟಗರೀಸ್ಗೂ ಕೊಟ್ಟಾರಿ, ಕಲ್ಯಾಣ ಕರ್ನಾಟಕಕ್ಕೂ ಕೊಟ್ಟಾರಿ, ಬ್ಯಾಕಲ ಕೊಟ್ಟಾರಿ, ಆಮೇಲೆ ಇವ್ರಿಗೆಲ್ಲನೂ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಕೊಟ್ಟಾರಿ ಬಹಳಷ್ಟು ಒಂದಿಷ್ಟು ಸೂಚನೆಗಳು ಭಾಳ ಕೊಟ್ಟಾರಿ. ಇದ್ರೊಳಗಡೆ ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಗಳಲ್ಲಿ ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳನ್ನು ಅಥವಾ ಮಾಹಿತಿಗಳನ್ನು ನೀಡಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೋಡಿರಿ, ಕರೆಕ್ಟಾಗಿ ಅವ್ರಿಗೆ ಏನು ಮಾಹಿತಿ ಬೇಕೋ ಆ ಮಾಹಿತಿನ ನೀವು ಆನ್ಲೈನ್ ಒಳಗಡೆ ಕೊಟ್ಟರೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ನ ಆಕ್ಸೆಪ್ಟ್ನ ಮಾಡ್ತೀನಿ ಅಂತ ಹೇಳಾಗತ್ತಾರೆ ರೀ. ನೀವೇನಾದರೂ ಒಂದು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ನ ಮಾಡೋದು, ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲಾರ್ದೆ ಇರೋದು, ಈ ಥರ ನೀವು ಡೆಫಿಷಿಯನ್ಸಿ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ನ ಮಾಡಿದರೆ ಮುಲಾಜಿರಲಾರ್ದೆ ನಾವು ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ನ ಮಾಡ್ತೀವಿ ಅಂಥೇಳಿ ಇವರು ಭಾಳ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು ರೀ. ಆಮೇಲೆ ಇವರು ಕೊರಿಯರ್ ಆಯ್ತು, ಆಮೇಲೆ ಮತ್ತು ಬೇರೆ ಏನಾದರೂ ಪೋಸ್ಟಲ್ ಮುಖಾಂತರ ನಾನು ಸೆಂಡ್ನ ಮಾಡ್ತೀನಿ ಅಂದಮೇಲೆ ಅಂಥ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ಇಲ್ಲೇ ಇಲ್ಲ ರೀ. ನೀವು ಮಾಡಬೇಕು ಒಂದೇ, ಆ ಒಂದು ಆನ್ಲೈನ್ ಒಳಗಡೆ ನೀವು ಅಪ್ಲಿಕೇಶನ್ಸ್ನ ಹಾಕಬೇಕು. ಇದರೊಳಗಡೆ ತಕರಾರು ನೋಡ್ರಿ, ಈ ನೇಮಕಾತಿ ಸಂಬಂಧ ಅಭ್ಯರ್ಥಿಗಳು ಕೇಳುವ ಸ್ಪಷ್ಟೀಕರಣ, ಪ್ರಶ್ನೋತ್ತರಗಳು, ತಕರಾರು ಇತ್ಯಾದಿಗಳು ಪತ್ರ, ಇಮೇಲ್ ವ್ಯವಹಾರಗಳಿಗೆ ಯಾವುದೇ ಅವಕಾಶವಿರೋದಿಲ್ಲ.
ನೀವೇನಾದರೂ ಮೇಲ್ ಥ್ರೂ ನಾ ಕಾಂಟ್ಯಾಕ್ಟ್ ನಾ ಮಾಡ್ತೀನಿ, ಮೇಲ್ ಥ್ರೂ ನಾ ಏನಾದರೂ ಸೆಂಡ್ ನಾ ಮಾಡ್ತೀನಿ, ಇವೆಲ್ಲವೂ ನಮ್ಮ ಕಡೆ ನಡೆಯಂಗಿಲ್ಲ ಅಂತೇಳಿ ಭಾಳ ಅಚ್ಚುಕಟ್ಟಾಗಿ ಕೊಟ್ಟಾರ್ರಿ. ನೋಡ್ರಿ ಇಲ್ಲೇ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾದ ದಾಖಲಾತಿಗಳು. ನರ್ಸಿಂಗ್ ಆಫೀಸರ್ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ, ಎಲ್ಲ ಸೆಮಿಸ್ಟರ್ ವರ್ಷಗಳ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿಗಳು. ಇಂಟರ್ನ್ಶಿಪ್ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ. ಇಂಟರ್ನ್ಶಿಪ್ ಮಾರ್ಕ್ಸ್ನ ಬಿಟ್ಟು ನೀವೇನು ಥಿಯರಿ ಮತ್ತು ಪ್ರಾಕ್ಟಿಕಲ್ಸ್ ಒಳಗಡೆ ನೀವೇನು ಮಾರ್ಕ್ಸ್ನ ತೊಗೊಂಡಿರ್ತಾರೋ ಅದನ್ನು ನಾವು ಪರಿಗಣಿಸೋದು ಅಂತ ಇವರು ಹೇಳ್ತಿರುವಂಥದ್ದು ರೀ. KNC ರಿಜಿಸ್ಟ್ರೇಷನ್ ಆಗಿರ್ಬೇಕು ರೀ. ಜನ್ಮ ದಿನಾಂಕವನ್ನು ಪರಿಗಣಿಸಲು SSLC ಸರ್ಟಿಫಿಕೇಟ್ ಬೇಕು ರೀ. ಆಮೇಲೆ ವಿವಿಧ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ ಇಂಥವು ನೀವೇನಾದರೂ ಇದ್ದರೆ ಅವು ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ಪ್ರೊಡ್ಯೂಸ್ನ ಮಾಡಿರಿ ಅಂತ ಹೇಳಾಗತ್ತಾರೆ ರೀ. 2 ವರ್ಷ ಅನುಭವ ಪ್ರಮಾಣ ಪತ್ರ ಕೇಳ್ಯಾರಿ. ಕಂಪಲ್ಸರಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಂತಂದಮೇಲೆ 2 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ರೀ. ಆಧಾರ್ ಕಾರ್ಡ್ ಬೇಕು. ಆಮೇಲೆ ಒಂದೇ PDF ನೋಡಿರಿ ನೀವು ಒಂದೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಂಗಿಲ್ಲ ರೀ. ಇಲ್ಲೇ ಒಂದೇ PDF ಡಾಕ್ಯುಮೆಂಟ್ ಒಳಗಡೆ SSLCಯಿಂದ ಹಿಡ್ಕೊಂಡು GNM ಕಂಪ್ಲೀಟ್ ಆಗೋವರೆಗೂ ರಿಸರ್ವೇಷನ್ಸ್ ಏನಾದರೂ ಇದ್ದರೆ SSLC, PUC, GNM ಮಾರ್ಕ್ಸ್ ಕಾರ್ಡು, ನಿಮ್ಮದು KNC ರಿಜಿಸ್ಟ್ರೇಷನ್ನು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, ಆಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವು ಏನೇನು ಅದಾವೆ ನೋಡಿರಿ. ನಿಮ್ದು ಹ್ಯಾಂಡಿಕ್ಯಾಪ್ ಇದ್ದರೆ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದನ್ನು ಒಂದೇ PDF ಒಳಗಡೆ ಪಾಸ್ಪೋರ್ಟ್ ಸೈಜ್ ಫೋಟೋನು ಎಲ್ಲನೂ ಸ್ಕ್ಯಾನ್ನ ಮಾಡಿ ಇಲ್ಲಿ ಹಾಕ್ರಿ ಅಂತ ಭಾಳ ಕ್ಲಿಯರಾಗಿ ಕೊಟ್ಟಿರುವಂಥದ್ದು. ನೋಡಿರಿ ಭಾವಚಿತ್ರ 100 KB ಕಡಿಮೆನೇ ಇರಬೇಕು ರೀ. ಆಮೇಲೆ 50 KB ಕಡಿಮೆ ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳತ್ತಾರೆ. 100 KB ಇರಬೇಕು. ಮಿನಿಮಮ್ 50 to 100 KB ಒಳಗಡೆ ಇರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ನ ಮಾಡಬೇಕು. ನೋಡಿರಿ ಒಂದು ವೇಳೆ ಅಭ್ಯರ್ಥಿಯು ತಮ್ಮ ಭಾವಚಿತ್ರ ಸಹಿಯನ್ನು ಅಪ್ಲೋಡ್ ಮಾಡದಿದ್ದರೆ ಅವರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಭಾಳ ಸ್ಪಷ್ಟವಾಗಿ ಕೊಟ್ಟಾರಿ. ನೀವು ಅಲ್ಲಿಗೆ ಹೋಗಿ ನೀವು ಎಷ್ಟು ತಕರಾರು ಮಾಡಿರಿ ಅಂದಮೇಲೆ ಅವರ ನಿಮ್ಮ ಅಪ್ಲಿಕೇಶನ್ನ ಆಕ್ಸೆಪ್ಟ್ನ ಮಾಡೋದಿಲ್ಲ. ಅವ್ರು ಯಾವ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವೋ ಅದನ್ನು ಫಾಲೋ ಮಾಡಿಲ್ಲ ಅಂದಮೇಲೆ ನಿಮ್ದು ಅಪ್ಲಿಕೇಶನ್ಸ್ ಕೂಡ ಅವ್ರು ಆಕ್ಸೆಪ್ಟ್ನ ಮಾಡೋದಿಲ್ಲ ರೀ. ವಿಶೇಷ ಸೂಚನೆ ನೋಡ್ಕೊರಿ, ಅರ್ಥೈಸಿಕೊಂಡು ಆನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಈಗ ನೀವೇನೋ ಅಪ್ಲಿಕೇಶನ್ಸ್ ಹಾಕಿಬಿಟ್ರಿ, ನಂದು ಏನೋ ಒಂದು ವಿಡಿಯೋ ಮಾಡಿಬಿಟ್ಟಿರಿ, ಅದು ನೋಡಿ ನೀವು ಅಪ್ಲಿಕೇಶನ್ಸ್ ಹಾಕಿಬಿಟ್ರಿ ದಡ ಏನಾಗ್ತೈತೆ ಬಿಡು ಅಂಥೇಳಿ. ಬಟ್ ನಿಮಗಿಲ್ಲೇ ಎಡಿಟ್ ಆಯ್ತು, ಆಮೇಲೆ ಏನಾದರೂ ಎಡಿಷನ್ಸ್ ಮಾಡೋದೇನಾದರೂ ಇದ್ದರೆ ಇಂಥದನ್ನು ನಾವು ಯಾವುದೇ ಕಾರಣಕ್ಕೂ ಆ್ಯಕ್ಸೆಪ್ಟ್ನ ಮಾಡೋದಿಲ್ಲ ಅಂಥೇಳಿ ಭಾಳ ಅಚ್ಚುಕಟ್ಟಾಗಿ ಕೊಟ್ಟಾರೆ. ಓಕೆ ರೀ, ಇವೆಲ್ಲ ನೀವು ನೋಡಿಕೊಂಡು ಈ ಒಂದು PDF ನಂದು ಟೆಲಿಗ್ರಾಮ್ ಚಾನಲ್ ಒಳಗಡೆ ಇರ್ತೈತೆ ರೀ. ಕರೆಕ್ಟಾಗಿ ಓದ್ಕೊಂಡು ಯಾವುದು GNM ಪಾಸ್ ಆಗಿರುವಂಥ ಸ್ಟೂಡೆಂಟ್ಸು ನೀವು ಬೇಕಂದರೆ ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕ್ಬೋದು ರೀ. GNM ಆಗಿರ್ಬೇಕು ರೀ, ಅವರು GNM ಆಗಿರಬೇಕು. ನಿಮ್ಮದು KNC ಸರ್ಟಿಫಿಕೇಟ್ ಕೂಡ ಬಂದಿರಬೇಕು ರೀ. ಇನ್ ಕೇಸ್ ಅದು ಏನಾದರೂ ರಿನ್ಯೂವಲ್ ಆಗಿಲ್ಲ ಅಂತ ಕೂಡ ನೀವು ಬೇಕಂದರೆ ಅಪ್ಲಿಕೇಶನ್ಸ್ನ ಹಾಕ್ಬೋದು ರೀ, ಆಕ್ಸೆಪ್ಟ್ನ ಮಾಡ್ತಾರೆ. ಬಟ್ KNC ಸರ್ಟಿಫಿಕೇಟೇ ಇಲ್ಲ ಅಂತಂದ ಮೇಲೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ಸ್ನ ಹಾಕ್ಲಿಕ್ಕೆ ಹೋಗಬೇಡಿ, ಅವ್ರು ಆಕ್ಸೆಪ್ಟ್ ಕೂಡ ಮಾಡೋದಿಲ್ಲ ರೀ. ಆಮೇಲೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಅಪ್ಲಿಕೇಶನ್ಸ್ ಹಾಕೋಗ್ಬಿಟ್ರೆ ಅವ್ರು ಆಕ್ಸೆಪ್ಟ್ ಮಾಡಂಗೇ ಇಲ್ಲ ಅಂತ ಅವರು ಅಚ್ಚುಕಟ್ಟಾಗಿ ಕೊಟ್ಟಾರೆ. ಆಮೇಲೆ ಈ ಒಂದು ಕರೆಕ್ಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಓಕೆ ರೀ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಮತ್ತೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಇದ್ರದ್ದು ರಿಲೇಟೆಡ್ ಆಯಿತು ಮತ್ತು ಬೇರೆ ಯಾವುದಾದ್ರದ್ದು ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ನೀವು ಬೇಕಂದರೆ ಕಮೆಂಟ್ಸ್ನ ಮಾಡಿ, ನಾನು ನಿಮಗೆ 100% ನಾನು ನಿಮಗೆ ಆ ಒಂದು ನಿಮ್ಮದು ಡೌಟ್ಸ್ನ ಕ್ಲಿಯರ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.